4 ಓಟಗಳ ಪೂರೈಕೆ ಆಗ್ತಾ ಇದೆ. ಅಣ್ಣ ಈಗ GBA ವೈಸ್ ಕ್ಯಾಪ್ಟನ್ ಬಂದಿದ್ದಾರೆ. ಮೈಸೂರು ಕ್ಯಾಪ್ಟನ್, ಕ್ರಿಕೆಟ್ ಕ್ಯಾಪ್ಟನ್ ಇಲ್ಲಿ ಟಾಸ್ಗಾಗಿ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಮೈಸೂರು ಕ್ರಿಕೆಟ್ ಕ್ಯಾಪ್ಟನ್ ವೇದಿಕೆ ಮುಂಭಾಗದಲ್ಲಿ ಬರಬೇಕಾಗಿದೆ. ಅಲ್ಲಿ GBA ಕ್ರಿಕೆಟ್ ಕ್ಯಾಪ್ಟನ್ ಈಗಾಗಲೇ ಆಗಮಿಸಿದ್ದಾರೆ. ಮೈಸೂರು ಕ್ರಿಕೆಟ್ ಕ್ಯಾಪ್ಟನ್ ಬೇಗನೆ ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಈ ಪಂದ್ಯ ಮುಕ್ತಾಯದ ಬಳಿಕ ಆರಬಹುದು ಕಂಡುಕೊಳ್ತದೆ. ಈ ಬೌಂಡ್ರಿ ಮುಖಾಂತರವಾಗಿ ಓವರ್ ಕೂಡ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಮುಕ್ತಾಯ ಕಂಡ 2 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 49. ಆರಂಭಿಕ ಹಂತದಲ್ಲಿ ಈಗ ತುಮಕೂರು ತಂಡ ಬೃಹತ್ ಮೊತ್ತವನ್ನು ಕಲೆ ಆಗ್ತಾ ಇದೆ. ಕೇವಲ 12 ಎಸೆತಗಳಲ್ಲಿ 49 ಓಟವನ್ನು ದಾಖಲಿಸ್ತಾ ಇದೆ. 49 ಫಾರ್ ನೋ ಲಾಸ್. 49ಕ್ಕೆ ನೋ ಲಾಸ್. ಅಲ್ಲಿ 3ನೇ ಓವರ್ಗಾಗಿ ಹೊಸ ಬೌಲರ್ ಕರಿಮಣಿ ಮಾಲೀಕ ರಾಹುಲ. ರಾಹುಲ್ ಲೆಫ್ಟಿ ಎಡಗೈಯ ಎಸೆತಗಾರ. ರೈಟ್ ಹ್ಯಾಂಡ್ ಬೌಲರ. ಈ ಬಾರಿ ಭರ್ಜರಿ ಹೊಡೆತ ಲಾಂಗ್ ಆಫ್ ರೂಪದಲ್ಲಿ ಕೇವಲ ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಸಾರಿ, ರೈಟ್ ಹ್ಯಾಂಡ್ ಬೌಲರ್, ಲೆಫ್ಟ್ ಹ್ಯಾಂಡ್ ಅಲ್ಲ, ರೈಟ್ ಹ್ಯಾಂಡ್. ಮತ್ತೆ ರಾಹುಲ್ ಈ ಬಾರಿಯ ಸಂತೋಷ್ ಚೆಂಡು ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಅಲ್ಲಿ ತಂಡದ ಮೊತ್ತ 51, 51 ಅರ್ಧ ಶತಕ ಪೂರೈಕೆ ಮಾಡಿಕೊಳ್ತಾ ಇದೆ ತುಮಕೂರು ತಂಡ. ರಾಹುಲ್ ಸಂತೋಷ್ ಚೆಂಡು ಡೀಪ್ ಎಕ್ಸ್ಟ್ರಾ ಮಿಡಿಗಳ ಬದಲು ಸಾಗ್ತಾ ಇದೆ. ಕೇವಲ 1 ಓಟವನ್ನು ಮಾತ್ರ ಬಿಟ್ಕೊಡ್ತಿದ್ದಾರೆ. ಅಣ್ಣ GBA ಬೆಂಗಳೂರು ಕ್ಯಾಪ್ಟನ್ ಟಾಸ್ಗಾಗಿ ವೇದಿಕೆ ಬಳಿ ಬನ್ನಿ. ಈಗಾಗಲೇ ಮೈಸೂರು ಕ್ಯಾಪ್ಟನ್ ಬಂದಿದ್ದಾರೆ. GBA ಬೆಂಗಳೂರಿನ ತಂಡದ ನಾಯಕರು ಟಾಸ್ಗಾಗಿ ವೇದಿಕೆ ಬಳಿ ಬರಬೇಕಾಗಿದೆ. ಮುಂದಿನ ಪಂದ್ಯಾಟ GBA ವರ್ಸಸ್ ಮೈಸೂರು. ಈ ಬಾರಿ ನಟನ ಲಾಂಗ್ ಆಫ್ ಸುರಕ್ಷಿತ ಗ್ಯಾಪ್ ಶಾಟ್ ತನ್ಮೂಲಕ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಅಣ್ಣ GBA ಬೆಂಗಳೂರಿನ ತಂಡದ ನಾಯಕರು ಟಾಸ್ಗಾಗಿ ಬರಬೇಕು. ಈಗಾಗಲೇ ಮೈಸೂರು ಕ್ರಿಕೆಟ್ ಕ್ಯಾಪ್ಟನ್ ಬಂದಿದ್ದಾರೆ. GBA ಬೆಂಗಳೂರಿನ ತಂಡದ ನಾಯಕರು ಟಾಸ್ಗಾಗಿ ಆಗಮಿಸಬೇಕಾಗಿದೆ. ಅಲ್ಲಿ ಡೀಪ್ ಎಕ್ಸ್ಟ್ರಾ ಮಿಡಿಗಳ ಬದಲು ಸಾಗ್ತಾ ಇದೆ. 1 ಬದಲು 2 ಓಟಗಳ ಪೂರೈಕೆಯನ್ನು ಕಂಡುಕೊಂಡ್ರು. ಆ ಬಳಿಕ ತಂಡದ ಮೊತ್ತ 59. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 59. ಯಾವುದೇ ವಿಕೆಟ್ಗಳನ್ನು ಕಳೆದುಕೊಳ್ತಾ ಇಲ್ಲ. GBA ಬೆಂಗಳೂರಿನ ತಂಡದ ನಾಯಕರು ಟಾಸ್ಗಾಗಿ ವೇದಿಕೆ ಬಳಿ ಬರಬೇಕಾಗಿದೆ. ಈಗಾಗಲೇ ಮೈಸೂರು ಕ್ರಿಕೆಟ್ ಕ್ಯಾಪ್ಟನ್ ಬಂದಿದ್ದಾರೆ. GBA ಬೆಂಗಳೂರಿನ ತಂಡದ ನಾಯಕರು ಎಲ್ಲ ಇದ್ರು ವೇದಿಕೆ ಬಳಿ ಬರಬೇಕಾಗಿದೆ. ಇದು ಕೊನೆಯ ಕರೆ ಆಗಿರ್ತದೆ GBA ಬೆಂಗಳೂರಿನ ಕ್ಯಾಪ್ಟನ್ಗೆ. ಅಲ್ಲಿ 4ನೇ ಓವರ್ಗಾಗಿ ಹೊಸ ಬೌಲರ್ ಪರಿಚಯಿಸಿದ್ದಾರೆ.
ಅಣ್ಣ ಬೌಲರ್ ನೇಮ್ ತಿಳಿಸಿ ಅಣ್ಣ, ಬೌಲರ್ ನೇಮ್. ಜನಾರ್ದನ್ ಎಸೆತಗಾರಿಕೆ ವಿಭಾಗದಲ್ಲಿ ಜನಾರ್ದನ್ ಎಸೆಗಾರಿಕೆ ಭಾಗದಲ್ಲಿ ಈಗಾಗಲೇ ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 59 ರನ್ನವನ್ನು ದಾಖಲಿಸಿದೆ. ಯಾವುದೇ ವಿಕೆಟ್ಗಳನ್ನು ಕಳೆದುಕೊಳ್ತಾ ಇಲ್ಲ ತುಮಕೂರು ಮಹಾನಗರ ಪಾಲಿಕೆ ತಂಡ. ಎಡಗೈ ಎಸೆತಗಾರ ಜನಾರ್ದನ್, ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್ ಎಂಬ ಸೂಚನೆ ಮಾಡ್ತಾ ಇದೆ. ಕ್ರಮವಿಲ್ಲದ ಎಸೆತ. ಈ ಒಂದು ಪಂದ್ಯಕ್ಕೆ ನಿರ್ಣಾಯಕರಾಗಿ ಶಾರುಖ್ ಒಂದೆಡೆ ಆದರೆ ಇನ್ನೊಂದೆಡೆ ರಾಜ್ಯ ಕಂಡಂಥ ಮತ್ತೋರ್ವ KSCಯಲ್ಲಿ ನಿರ್ಣಾಯಕ ಅಂಪೈರ್ಗಳಾಗಿ ಕಾರ್ಯನಿರ್ವಹಿಸಿದಂಥ MGR ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಬಾರಿ ಲಾಂಗ್ ಆನ್ ವಿಭಾಗದಲ್ಲಿ ಒಂದು ದೊಡ್ಡದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಬೀಸುವಂತ ಪ್ರಯತ್ನ, ಪ್ಯಾಡ್ ಮೇಲೆ ಬಂದ್ಕೊಳ್ತಾ ಇದೆ. ಲೆಗ್ ಬೈ ಮುಖಾಂತರವಾಗಿ ಒಂದು ದೊಡ್ಡದ ಹೆಚ್ಚುವರಿಯ ಸೇರ್ಪಡೆ. ಮಂದಗತಿ ಎಸೆತ. ಜನಾರ್ದನ್ ಎಸೆತ ಚೆಂಡು ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ನೆಟ್ಟರೆ ಹೊಡೆತ. ಕೇವಲ ಒಂಟಿ ಓಟ ಮಾತ್ರ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ಪ್ರಯತ್ನ, ಪರ್ಫೆಕ್ಟ್ ಹೊಡೆತಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಕೇವಲ ಒಂಟಿ ಓಟ. ಅಲ್ಲಿ ಮುಂದಿನ ಪಂದ್ಯ GBA ಬೆಂಗಳೂರಿನ ತಂಡ ಟಾಸ್ ಅನ್ನು ಜಯಿಸ್ತಾ ಇದೆ. ಅಲ್ಲ, ಡಿಸೈಡ್ ಹೇಳಿ. ಅಲ್ಲಿ ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 63. ಈ ಓವರ್ನಲ್ಲಿ ಕೇವಲ 5 ಓಟಗಳು ಮಾತ್ರ ಬರ್ತಾ ಇದೆ. 4 ಓಟಗಳನ್ನು ಮಾತ್ರ ಬಿಟ್ಕೊಟ್ರು. ಸಾರಿ 64 ತಂಡದ ಮೊತ್ತ. ಅಲ್ಲಿ ಮುಂದಿನ ಪಂದ್ಯ ಮೈಸೂರು ವರ್ಸಸ್ GBA ಬೆಂಗಳೂರಿನ ತಂಡಗಳು ಮುಂದಿನ ಪಂದ್ಯ ಮಾಡ್ತಾರೆ. ಟಾಸ್ ಅನ್ನು ಗೆದ್ಕೊಳ್ತಾ ಇದೆ GBA ಬೆಂಗಳೂರು ತಂಡ. ಅಲ್ಲಿ ತಮ್ಮ ಡಿಸೈಡ್ ತಿಳಿಸಬೇಕು. GBA ಬೆಂಗಳೂರು ಟಾಸ್ ಗೆದ್ದಂತ ತಂಡ ಡಿಸೈಡ್ ತಿಳಿಸಿ. ಬ್ಯಾಟಿಂಗ ಬೌಲಿಂಗ? ಅಲ್ಲಿ ತಮ್ಮ ಡಿಸೈಡ್ ಅನ್ನ ಬೇಗ ತಿಳಿಸಿ. ಅಲ್ಲಿ ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 64 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ಕರಿಮಡಿ ಮಾಲೀಕ ರಾಹುಲ ಕಳೆದ ಓವರ್ನಲ್ಲಿ ಉತ್ತಮ ರೀತಿಯ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸಿದ್ರು. ಈಗ 5ನೇ ಓವರ್ಗಾಗಿ ಮತ್ತೆ ರಾಹುಲ್. ಈ ಬಾರಿ ಎಸೆತ ಚೆಂಡು ಕೇವಲ ಒಂದು ದೊಡ್ಡದ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. ವಾಚನಟರ ಹೊಡೆತ, ಕೇವಲ ಒಂಟಿ ಓಟ. ನಟರ ಹೊಡೆತ ಲಾಂಗಾನಿ ಬದಲಿ ಬಾರಿ ನಿಸ್ಸಂಶಯವಾಗಿ
ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಈ ಬಾರಿ ನೋ ಬಾಲ್. ಸುರಕ್ಷಿತ ಗ್ಯಾಪ್ ಶಾಟ್. ಡಿಫೈನ್ ಲೆಗ್ ವಿಭಾಗದಲ್ಲಿ ಮತ್ತೊಂದು ಬೌಂಡ್ರಿ. 4 ಓಟಗಳ ಸೇರ್ಪಡೆ. ನೋ ಬಾಲ್ ಮುಖಾಂತರವಾಗಿ 5 ರನ್ನಿನ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 77 ರನ್ನಿನ ಬೃಹತ್ ಮೊತ್ತವನ್ನು ಕಲೆ ಆಗ್ತಾ ಇದೆ ತುಮಕೂರು ತಂಡ. ಈಗ ಫ್ರೀ ಹಿಟ್ ಚೆಂಡು, ಫ್ರೀ ಹಿಟ್ ಅವಕಾಶ. ಇದೇ ರೀತಿ ಬೌಂಡರಿ 6 ದಾಖಲಿಸ್ಕೊಂಡ್ರೆ 100ರ ಗಡಿ ದಾಟುವ ಎಲ್ಲ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ. ಈ ಬಾರಿ ವೈಟ್ ಬಾಲ್. ಕ್ರಮವಿಲ್ಲದ ಸತ. ತಂಡದ ಮೊತ್ತ 78. ಆರಂಭಿಕರಾಗಿ ಬಂದಂತ ದಾಂಡಿಗರು ಬಿಗ್ ಸ್ಕೋರ್ ಅನ್ನ ಕಲೆ ಹಾಕ್ತಿದ್ದಾರೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ರೂಪದಲ್ಲಿ ಕೇವಲ 1 ಓಟ. ಲಾಸ್ಟ್ 2 ಬಾಲ್. ಈ ಬಾರಿ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 80. ಲಾಸ್ಟ್ ಬಾಲ್. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ ಈ ಓವರ್ನಲ್ಲಿ. ಈ ಬಾರಿ ಎಸೆತ ಚೆಂಡು ಮೂಲಕ ರಾಹುಲ್ ಮೊದಲ ಯಶಸ್ಸನ್ನು ದಾಖಲಿಸಿಕೊಳ್ತಿದ್ದಾನೆ. ಅಲ್ಲಿ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ತುಮಕೂರು ತಂಡ. ನವೀನ್ ಅವರು ತಮ್ಮ ವೈಯಕ್ತಿಕ ಮೊತ್ತ 29 ರನ್ನಿನ ಕಾಣಿಕೆಯನ್ನು ನೀಡಿ ಪಂದ್ಯಾಟ ವೀಕ್ಷಣೆಗಾಗಿ ಪೆಲ್ಲತ್ತ ಸಾಕ್ತಿದ್ದಾರೆ. 16 ಎಸೆತಗಳಲ್ಲಿ 29 ಓಟವನ್ನು ದಾಖಲಿಸಿಕೊಂಡ್ರು. ಅಲ್ಲಿ ಮತ್ತೊರು ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಮನು ಮತ್ತೊರು ಹೊಸ ಆಟಗಾರ. ಅಲ್ಲಿ ಮತ್ತೆ ಜನಾರ್ದನ್ ಅಂತಿಮ ಓವರ್ಗಾಗಿ ಎಸೆತಗಾರಿಕೆ ವಿಭಾಗದಲ್ಲಿ. ತಂಡದ ಒಟ್ಟು ಮೊತ್ತ 5 ಓವರ್ಗಳ ಮುಕ್ತಾಯಕ್ಕೆ 80. 1 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ತುಮಕೂರು ತಂಡ. ಅಂತಿಮ 6 ಎಸೆತಗಳು ಬಾಕಿ ಉಳಿತಾ ಇದೆ. ಅಲ್ಲಿ ಕಾರ್ತಿಕ್ ಸ್ಟ್ರೈಕ್ ಅನ್ನು ಮುಂದುವರಿಸಿದಾರ. ಕಾರ್ತಿಕ್ ಈಗಾಗಲೇ 45 ಓಟವನ್ನು ದಾಖಲಿಸಿದ್ದಾರೆ. ಈ ಬಾರಿ ಬೆರೆಸಿನ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್. ಬೌಂಡ್ರಿ. 4 ಓಟಗಳ ಸೇರ್ಪಡೆಯಾಗ್ತಾ ಇದೆ ಕಾರ್ತಿಕ್ ದಾಂಡಿಗರ ಮುಖಾಂತರವಾಗಿ. ಅಲ್ಲಿ 15 ಎಸೆತಗಳಲ್ಲಿ 49 ರನ್ನಿನ ವೈಯಕ್ತಿಕ ಮೊತ್ತವನ್ನು ದಾಖಲಿಸಿದ್ದಾರೆ ಕಾರ್ತಿಕ್. ಅಂತಿಮ 5 ಎಸೆತಗಳು ಬಾಕಿ ಉಳಿತಾ ಇದೆ ಆರಂಭಿಕ ಇನ್ನಿಂಗ್ಸ್ನಲ್ಲಿ. ಈಗ ಕಾರ್ತಿಕ್ ಅರ್ಧ ಶತಕದ ಹೊಸ್ತಿಲಲ್ಲಿದ್ದಾರೆ. ಕೇವಲ 1 ರನ್ ಮಾತ್ರ ಬೇಕಾಗಿದೆ ಅರ್ಧ ಶತಕ ಪೂರೈಕೆ ಮಾಡಿಕೊಳ್ಳಲಿಕ್ಕೆ. 49 ಓಟವನ್ನು ದಾಖಲಿಸಿದ್ದಾರೆ ಕಾರ್ತಿಕ್. ಮತ್ತೆ ಜನಾರ್ದನ್. ಈ ಬಾರಿ ಎಸೆತ ಚೆಂಡು ಶಾಲಾಗಿ ಬೀಳ್ತಾ ಇದೆ. ಡಿಫೈನ್ ಲೆಗ್ ರೂಪದಲ್ಲಿ ಕಾರ್ತಿಕ್ ದಾಂಡಿಗರ ಮುಖಾಂತರವಾಗಿ ಭರ್ಜರಿ 6. ಅಲ್ಲಿ ಕಾರ್ತಿಕ್ ಈ ಟೂರ್ನಿಯ ಮೊದಲ ಅರ್ಧ ಶತಕವನ್ನು ದಾಖಲಿಸಿಕೊಳ್ತಿದ್ದಾರೆ. ಕಳೆದ ಪಂದ್ಯಾಟದಲ್ಲಿ ವಿಜಯಪುರ ತಂಡದ ಆಟಗಾರ ಕಳೆದ ಪಂದ್ಯಾಟದಲ್ಲಿ ಅರ್ಧ ಶತಕವನ್ನು ಪೂರೈಕೆ ಮಾಡಿದ್ರು. ಈಗ ಕಾರ್ತಿಕ್ ಸರದಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಮಾತ್ರ ಬೇರಿಸಿರ ಆಡಳಿತ ಕಂಡು ಬರ್ತಾ ಇದೆ. ಡಿಫೈನ್ ಲೆಗ್ ರೂಪದಲ್ಲಿ ಈ ಬಾರಿ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ತಂಡದ ಮೊತ್ತ 94 ಓಟವನ್ನು ದಾಖಲಿಸ್ತಾ ಇದೆ. ಈ ಒಂದು ಟೂರ್ನಿಯ ಬಿಗ್ ಸ್ಕೋರ್ ಅನ್ನ ಕಲೆ ಆಗ್ತಾ ಇದೆ. ಬೃಹತ್ ಮೊತ್ತವನ್ನ ತುಮಕೂರು ಮಹಾನಗರ ಪಾಲಿಕೆ ತಂಡ ಕಲೆ ಹಾಕ್ತಾ ಇದೆ. 94ಕ್ಕೆ 1, 94 ಲಾಸ್ ಆಫ್ 1 ವಿಕೆಟ್.
ಬಾತ ಬೇಯಿಸುವಂತ ಪ್ರಯತ್ನ. ಲಾಂಗ್ ಆನ್ ವಿಭಾಗದಲ್ಲಿ ಈ ಬಾರಿ ಕೇವಲ ಒಂಟಿ ಓಟ, ಅಲ್ಲಿ 2 ಓಟಗಳ ಪೂರೈಕೆ ಆಗ್ತಾ ಇದೆ. ಕೊಂಚ ಬ್ಯಾಕಪ್ ಕೈ ಕೊಡ್ತಾ ಇದೆ. ಅಂತಿಮ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ 96 ಓಟವನ್ನು ದಾಖಲಿಸ್ತಾ ಇದೆ. ಶತಕದ ಹೊಸ್ತಿಲಲ್ಲಿದ್ದಾರೆ ಈ ಬಾರಿ. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಡೀಪ್ ಮಿಡ್ ವಿಕೆಟ್ ರೂಪದಲ್ಲಿ ಮತ್ತೆ 6. 6 ಓಟಗಳ ಪೂರೈಕೆ ಆಗ್ತಾ ಇದೆ ಕಾರ್ತಿಕ್ ದಾಂಡೆಲ ಮುಖಾಂತರವಾಗಿ. ತಂಡದ ಒಟ್ಟು ಮೊತ್ತ 102 ಓಟವನ್ನು ದಾಖಲಿಸ್ತಾ ಇದೆ. 102 ಈ ಟೂರ್ನಿಯ ಬಿಗ್ಗೆಸ್ಟ್ ಸ್ಕೋರ್ ಅನ್ನ ಕಲೆ ಆಗ್ತಾ ಇದೆ ತುಮಕೂರು ಮಹಾನಗರ ಪಾಲಿಕೆ ತಂಡ. ಲಾಸ್ಟ್ ಬಾಲ್ ರಿಮೈನಿಂಗ್, ಅಂತಿಮ ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಗಗನ ಚುಂಬಿ 6. ಅಲ್ಲಿ 6 ಓವರ್ಗಳ ಪಂದ್ಯಾಟ. ಆರಂಭಿಕ ಇನ್ನಿಂಗ್ಸ್ ಈಗ ಮುಕ್ತಾಯವನ್ನು ಕಂಡುಕೊಂಡ್ರೆ ತುಮಕೂರು ಮಹಾನಗರ ಪಾಲಿಕೆ ತಂಡ 6 ಓವರ್ಗಳಲ್ಲಿ 108 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಕಾರ್ತಿಕ್ ಅವರ ವೈಯಕ್ತಿಕ ಮೊತ್ತ 23 ಎಸೆತಗಳಲ್ಲಿ 74 ಓಟವನ್ನು ದಾಖಲಿಸಿದ್ದಾರೆ. ಉತ್ತಮ ರನ್ ಗಳಿಕೆ ಕಂಡು ಮಾಡ್ತಾ ಇದೆ ತುಮಕೂರು ಆರಂಭಿಕ ದಾಂಡಿಗರಾದಂತಹ ಕಾರ್ತಿಕ್ ಅವರ ಮುಖಾಂತರವಾಗಿ. ತಂಡದ ಒಟ್ಟು ಮೊತ್ತ 6 ಓವರ್ಗಳ ಮುಕ್ತಾಯಕ್ಕೆ 108, 109 ರನ್ನಿನ ಟಾರ್ಗೆಟ್ ನೀಡ್ತಾ ಇದೆ ದಾವಣಗೆರೆ ಎ ತಂಡಕ್ಕೆ. ಅಲ್ಲಿ ಬೇಗನೆ ಫೀಲ್ಡಿಂಗ್ ಬರಬೇಕು ತುಮಕೂರು ಆಟಗಾರರು. ಹಲೋ, ನಮ್ಮ ಹಲೋ ಅಲ್ಲಿ ತುಮಕೂರು ತಂಡ ಬೇಗನೆ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ. ಆರಂಭಿಕ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ನಡೆಸಿದಂಥ ತುಮಕೂರು ಮಹಾನಗರ ಪಾಲಿಕೆ ತಂಡ 6 ಓವರ್ಗಳ ಮುಕ್ತಾಯಕ್ಕೆ 108 ಓಟವನ್ನು ದಾಖಲಿಸಿದರೆ 109 ರನ್ನಿನ ಟಾರ್ಗೆಟ್ ನೀಡ್ತಾ ಇದೆ ದಾವಣಗೆರೆ ಎ ತಂಡಕ್ಕೆ. ಮೂವತ್ತಾರು ಎಸೆತ 109 ರನ್ನಿನ ಗುರಿ ಮುಟ್ಟಬೇಕಾಗಿದೆ.
ಫೋನ್ ರೀ ಉತ್ತಮ ಕ್ಯಾಚ್ ಅನ್ನು ಹಿಡಿದಿದ್ದಾರೆ. ಉತ್ತಮ ಕ್ಯಾಚ್ ಅನ್ನು ಹಿಡಿದಿದ್ದಾರೆ. ಔಟ್ ಹೆಸರು ಮೊದಲ ವಿಕೆಟ್ ಅನ್ನು ಪಡೆದಿರುತ್ತಾರೆ. ಮಾಡ ಒಂದು 5 ನಿಮಿಷ ಅವ್ರಿಗೆ ಕೊಡು ಪಾಪ ಏನು ಹೊಸ ಬ್ಯಾಟ್ಸ್ಮನ್ ಅವರು ಬಂದಿದ್ದಾರೆ. ಮಾರುತಿ ಅವರು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ತುಮಕೂರು ತಂಡದಿಂದ. ರಾಹುಲ್ ಅವರು ಸ್ಟ್ರೈಕಿಗೆ ಬಂದಿದ್ದಾರೆ. ನೋಡೋಣ ಹೇಗಾಡ್ತಾರೆ ಅಂತ. ಸ್ಟಾರ್ಟ್ ಅಣ್ಣ. ಒಂದು ರನ್. ದಾವಣಗೆರೆ ಕಡೆಯಿಂದ ಅತ್ಯುತ್ತಮ ಹೋರಾಟ ಬೇಕಿದೆ. ಗಾಳಿಯಲ್ಲಿ ಚೆಂಡು ನೋಡ್ಬೇಕು ಏನಾಗಿದೆ. ಚೆಲ್ಲಿದ್ದಾರೆ, ಕೈ ಚೆಲ್ಲಿದ್ದಾರೆ ಕ್ಯಾಚು. ತಂಡದ ಮೊತ್ತ 3. ಕೊನೆಯ ಎಸೆತ. ಅತ್ಯುತ್ತಮವಾದ ಎಸೆತ. ಡಾಟ್ ಬಾಲ್. ಓವರ್ ಮುಕ್ತಾಯ. ತಂಡದ ಮೊತ್ತ 3. 1 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 3. ಅತ್ಯುತ್ತಮ ಬೌಲಿಂಗ್ ಅನ್ನು ನಡೆಸಿದ್ದಾರೆ ಲೋಕಿ. ರಾಹುಲ್ ಮತ್ತು ಮಾರುತಿ ಕಡೆಯಿಂದ ಅತ್ಯುತ್ತಮ ಜೊತೆ ಆಟವನ್ನು ನಿರೀಕ್ಷಿಸಿದೆ. ಮತ್ತೊಬ್ಬ ಬೌಲರ್ ಬಂದಿದ್ದಾರೆ, ನವೀನ್.
ಬೇಗ ಬೇಗ ನಡೆಸಬೇಕು. ಅತ್ಯುತ್ತಮವಾದ ಹೊಡೆತ, ಬೌಂಡ್ರಿ. ನೋ ಬಾಲ್, ಬೌಂಡ್ರಿ. ಅಂಪೈರ್ ತೀರ್ಮಾನ, ಅಂತಿಮ ತೀರ್ಮಾನ. ಸಮಯ ತುಂಬಾ ಕಡಿಮೆ ಇರೋದ್ರಿಂದ ಬೇಗ ಮುಗಿಸ್ಬೇಕು. ಅತ್ಯುತ್ತಮ ಹೊಡೆತ, ಹಾಗೆ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಡಾಟ್ ಬಾಲ್. ಅತ್ಯುತ್ತಮವಾದ ಹೊಡೆತ, ಇಟ್ಸ್ ಎ ಸಿಕ್ಸರ್. ತಂಡದ ಮೊತ್ತ 16. ಒಂದು ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 16. ಇದೇ ತರ ಇನ್ನೂ ಹೆಚ್ಚು ಹೆಚ್ಚು ಬೌಂಡ್ರೀಸ್ ಅನ್ನು ನಿರೀಕ್ಷಿಸಿದೆ ದಾವಣಗೆರೆ ತಂಡದಿಂದ. ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆನ್ಲೈನ್ನಲ್ಲಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ CR7 ಅಫಿಷಿಯಲ್ ಲೈವ್ ಅಲ್ಲಿ ನೇರ ಪ್ರಸಾರಗೊಳ್ಳುತ್ತಿದೆ. ಆಸಕ್ತರು ಅಲ್ಲಿ ಜಾಯ್ನ್ ಆಗಿ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಮಾರುತಿ ಅವರು ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. ರಾಜು ಅವರು ಒಳ್ಳೆ ಕ್ಯಾಚ್ ಹಿಡಿದಿದ್ದಾರೆ. ತುಮಕೂರು ತಂಡ ಬ್ಯಾಟಿಂಗ್ನಲ್ಲಿ ಡಾಮಿನೆನ್ಸ್ ತೋರಿಸಿದಾಗೆ ಬೌಲಿಂಗ್ನಲ್ಲೂ ತೋರಿಸ್ತಾ ಇದೆ. ಬ್ಯಾಟ್ಸ್ಮನ್ ಹೊಸದಾಗಿ ಬಂದಿರೋ ಬ್ಯಾಟ್ಸ್ಮನ್ ಜನಾರ್ದನ್. ಬೇಗ ಬೇಗ ಪಂದ್ಯವನ್ನು ಮುಗಿಸ್ಬೇಕು, ಸಮಯದ ಅಭಾವವಿದೆ. ತುಮಕೂರು ತಂಡ ಸಮಯದ ಅಭಾವದಿಂದ ಬೇಗ ಚೆಂಡನ್ನು ಎಸೆಯಬೇಕಾಗಿ. ಅತ್ಯುತ್ತಮವಾದ ಬೌಲಿಂಗ್ ನವೀನ್ ಕಡೆಯಿಂದ. ಕೊನೆಯ ಎಸೆತ. ಎರಡನೇ ಓವರ್ ಮುಕ್ತಾಯ. ತಂಡದ ಮೊತ್ತ 16. ಡೇರ್ ಡೆವಿಲ್ ಆಟವನ್ನು ಪ್ರದರ್ಶಿಸಬೇಕಿದೆ ದಾವಣಗೆರೆ. ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಿದೆ ದಾವಣಗೆರೆ. ಅತ್ಯುತ್ತಮವಾದ ಈ ಪಂದ್ಯಾವಳಿಯನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದು. CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಬರ್ತಾ ಇದೆ. ದಯವಿಟ್ಟು ಸಪೋರ್ಟ್ ಮಾಡಬೇಕಾಗಿ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇವೆ. CR7 ಅಫಿಷಿಯಲ್ ಲೈವ್. ಎರಡನೇ ಓವರ್ ಮುಕ್ತಾಯ. ತಂಡದ ಮೊತ್ತ 16.
2 ವಿಕೆಟ್ ಅನ್ನು ಕಳ್ಕೊಂಡಿದೆ. 109 ರನ್ ಅನ್ನು ಬೆನ್ನಹಟ್ಟಿದ ದಾವಣಗೆರೆ ತಂಡ ತನ್ನ ಆರಂಭಿಕ 2 ವಿಕೆಟ್ಗಳನ್ನು ಕಳೆದುಕೊಂಡು 16 ರನ್ನು ಸಂಪಾದಿಸಿದೆ. ಈಗ 3ನೇ ಓವರ್ ಚಾಲ್ತಿಯಲ್ಲಿ ಬರ್ತಾ ಇದೆ. ಬೌಲರ್ ನೇಮ್ ಕಾರ್ತಿಕ್. ಛಾಯಾಗ್ರಾಹಕ ಅವರು ಅತ್ಯುತ್ತಮವಾದ ಛಾಯಾಚಿತ್ರವನ್ನು ಸೆರೆ ಹಿಡಿಯುತ್ತಿದ್ದಾರೆ. ಡಾಟ್ ಬಾಲ್, ಮೊದಲನೇ ಎಸೆತ ಡಾಟ್ ಬಾಲ್ ಕಾರ್ತಿಕ್ ಅವ್ರ ಕಡೆಯಿಂದ. ಅಂಪೈರ್ ತೀರ್ಮಾನ, ಅಂತಿಮ ತೀರ್ಮಾನ. ರಾಹುಲ್ ಅವರು ಸ್ಟ್ರೈಕ್ ಅಲ್ಲಿದ್ದಾರೆ. ಗಾಳಿಯಲ್ಲಿ ಚೆಂಡು ಬಿಟ್ಟಿದ್ದಾರೆ, ಕ್ಯಾಚ್ ಅನ್ನು ಬಿಟ್ಟಿದ್ದಾರೆ. ಲೈಫ್ ಲೈನ್ ಸಿಕ್ಕಿದೆ ಕಾರ್ತಿಕ್ ಅವರಿಗೆ. ವೈಡ್. ತಂಡದ ಮೊತ್ತ 17. ಡಾಟ್ ಬಾಲ್. ದಾವಣಗೆರೆ ತಂಡ ಅತ್ಯುತ್ತಮ ಆಟವನ್ನು ಪ್ರದರ್ಶಿಸಬೇಕಿದೆ. ಒಂದು ಉತ್ತಮ ಜೊತೆ ಆಟವನ್ನು ನಿರೀಕ್ಷೆಯಲ್ಲಿದೆ. ಆದರೆ ಅತ್ಯುತ್ತಮವಾದ ಬೌಲಿಂಗ್ ಅನ್ನು ತುಮಕೂರು ತಂಡ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದೆ. ಇದೀಗ ಕಾರ್ತಿಕ್ ಅತ್ಯುತ್ತಮ ಹೊಡೆತ ಹಾಗೆ ಉತ್ತಮವಾದ ಕ್ಷೇತ್ರ ರಕ್ಷಣೆ. ತಂಡದ ಮೊತ್ತ 19, 2 ವಿಕೆಟ್ ನಷ್ಟದೊಂದಿಗೆ. ಮತ್ತೊಂದು ಡಾಟ್ ಬಾಲ್. 3 ಓವರ್ ಮುಕ್ತಾಯ. ಸ್ಕೋರ್ 19, 2 ವಿಕೆಟ್ ನಷ್ಟದೊಂದಿಗೆ. ಇನ್ನು 80 ರನ್ನುಗಳು ಹೊಡಿಬೇಕು. 3 ಓವರಲ್ಲಿ ನೋಡಬೇಕು ದಾವಣಗೆರೆ ಹೊಡೆಯುತ್ತಾ ಇಲ್ವಾ ಅಂತ. ಇನ್ನು 90 ರನ್ಗಳನ್ನು ಹೊಡಿಬೇಕು. 18 ಬಾಲಿಗೆ ನೋಡಬೇಕು ಯಾವ ರೀತಿ ಆಟ ಮೂಡಿ ಬರುತ್ತೆ ಅಂತ. ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡಬೇಕಾಗಿ ಕೇಳಿಕೊಳ್ತಿದ್ದೇವೆ. CR7 ಅಫಿಷಿಯಲ್ ಲೈವ್. 18 ಬಾಲಲ್ಲಿ 90 ರನ್ ಟಾರ್ಗೆಟ್ ಇದೆ ದಾವಣಗೆರೆ ತಂಡಕ್ಕೆ. ಅತ್ಯುತ್ತಮವಾದ ಜೊತೆ ಆಟದ ನಿರೀಕ್ಷೆಯಲ್ಲಿದ್ದೇವೆ. ಅಣ್ಣ ಬೌಲರ್ ನೇಮ್ ಮತ್ತೊಮ್ಮೆ ಬೌಲಿಂಗ್ ದಾಳಿಗೆ ಬಂದಿದ್ದಾರೆ ಲೋಕಿ ಅವರು. ನಿರೀಕ್ಷೆಯ ಆಟ ದಾವಣಗೆರೆ ಎ ತಂಡದಿಂದ ಇನ್ನೂ ಪ್ರದರ್ಶನಗೊಂಡಿಲ್ಲ. ತುಮಕೂರು ತಂಡ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಡಾಮಿನೆನ್ಸ್ ತೋರಿಸಿದೆ. ಬೇಗ ಬೇಗ ಪಂದ್ಯವನ್ನು ಮುಗಿಸಬೇಕು, ಸಮಯದ ಅಭಾವವಿದೆ. ದಯವಿಟ್ಟು ಇದು ಆಟಗಾರರು ಅರ್ಥ ಮಾಡಿಕೊಂಡು ಜಲ್ದಿ ಮುಗಿಸ್ಕೊಡ್ಬೇಕು ಮ್ಯಾಚ್ನ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ತುಮಕೂರು ತಂಡದಿಂದ. ಡಾಟ್ ಬಾಲ್. ಡಾಟ್ ಬಾಲ್. ಯಾರೋ ಕೊಡಲ್ಲ, ನೀವೇ ತಗೊಳ್ಬೇಕು. 2 ಬಾಲನ್ನು ಡಾಟ್ ಬಾಲ್ ಮಾಡಿದ್ದಾರೆ ಲೋಕಿ ಅವರು. ತಮ್ಮ ಬೌಲಿಂಗ್ ಪ್ರದರ್ಶನವನ್ನು ಅತ್ಯುತ್ತಮವಾಗಿ ನಿರೂಪಿಸುತ್ತಿದ್ದಾರೆ.
ಅತ್ಯುತ್ತಮವಾದ ಹೊಡೆತ. ಇಟ್ಸ್ ಎ ಬೌಂಡ್ರಿ. ಗೆರೆಯನ್ನು ಎಳ್ಕೊಂಡು ಹೋಗಿದೆ ಬಾಲು. ಅತ್ಯುತ್ತಮವಾದ ಹೊಡೆತ ದಾವಣಗೆರೆ ತಂಡದಿಂದ. ತಂಡದ ಮೊತ್ತ 23. ನೋ ಬಾಲ್. ಲೋಕೆ ಅವ್ರ ಕಡೆಯಿಂದ ನೋ ಬಾಲ್ ಹಾಗೂ 1 ರನ್. ವಿಜಯಪುರ ಹಾಗೂ ಶಿವಮೊಗ್ಗ ಟಾಸ್ ಕ್ಯಾಪ್ಟನ್ಗಳು ವೇದಿಕೆ ಹತ್ರ ಬರಬೇಕು. ಟಾಸ್ ನಡೆಸ್ಕೊಡ್ಬೇಕಾಗಿ ವಿನಂತಿ. ವಿಜಯಪುರ ಶಿವಮೊಗ್ಗ ತಂಡದ ನಾಯಕರು ಬಂದು ಟಾಸ್ ನಡೆಸ್ಕೊಡ್ಬೇಕಾಗಿ ವಿನಂತಿ. ಲೋಕೆ ಅವರು ಚೆಂಡನ್ನು ಎಸೆಯುತ್ತಿದ್ದಾರೆ. ಗಾಳಿಯಲ್ಲಿ ಚೆಂಡು. ಚೆಂಡನ್ನು ಕೈ ಚೆಲ್ಲಿದ್ದಾರೆ. ವಿಜಯಪುರ ಶಿವಮೊಗ್ಗ ತಂಡದ ನಾಯಕರು ಟಾಸಿಗ ಬರಬೇಕು ವೇದಿಕೆ ಹತ್ರ. ಟೀಮ್ ವಿಜಯಪುರ ಕ್ಯಾಪ್ಟನ್, ಟೀಮ್ ಶಿವಮೊಗ್ಗ ಕ್ಯಾಪ್ಟನ್ ತಂಡದ ಬಳಿ ಬರಬೇಕು. ಅತ್ಯುತ್ತಮ ಸಿಕ್ಸರ್ ದಾವಣಗೆರೆ ತಂಡದಿಂದ. ತಂಡದ ಮೊತ್ತ 32. ಶಿವಮೊಗ್ಗ ಹಾಗೂ ವಿಜಯಪುರ ತಂಡ ನಾಯಕರು ವೇದಿಕೆ ಬಳಿ ಬರಬೇಕು. ಟಾಸ್ ನೆರವೇರಿಸಿಕೊಡ್ಬೇಕು. ಸಮಯದ ಅಭಾವವಿದೆ. ತಾವೆಲ್ಲೇ ಇದ್ರೂ ಬಂದು ಟಾಸ್ ನಡೆಸ್ಕೊಡ್ಬೇಕು. ಲೋಕಿ ಅವರು ಕೊನೆ ಎಸೆತ. ಅತ್ಯುತ್ತಮ ಹೊಡೆತ ಹಾಗೂ ಕ್ಷೇತ್ರ ರಕ್ಷಣೆ. 33. ತಂಡದ ಮೊತ್ತ 33. 4 ಓವರ್ ಮುಕ್ತಾಯಗೊಂಡಿದೆ. ಇನ್ನು ಕೊನೆಯ 12 ಬಾಲುಗಳಲ್ಲಿ ಪಂದ್ಯ ಡಿಸೈಡ್ ಆಗೋದಿದೆ. ಈಗಾಗಲೇ ಎರಡೂ ಕಡೆ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಅಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ತೋರುತ್ತಿರುವ ತುಮಕೂರು ತಂಡ ಮೇಲುಗೈ ಸಾಧಿಸಲಿದೆ. ಹೊಸ ಬೌಲರ್ ಬಂದಿದ್ದಾರೆ ತಮ್ಮ ತುಮಕೂರು ತಂಡದ 5ನೇ ಓವರ್ ಮಾಡಲು. ಕಾರ್ತಿಕ್ ತಮ್ಮ ಕೋಟದ 2ನೇ ಓವರ್ ಮಾಡಲು ಬಂದಿದ್ದಾರೆ. ಕೊನೆಯ 12 ಎಸೆತದಲ್ಲಿ ಪಂದ್ಯ ಮುಗಿಯಲಿದೆ. 33. ತಂಡದ ಮೊತ್ತ 33. ಶಿವಮೊಗ್ಗ ಕ್ಯಾಪ್ಟನ್, ಶಿವಮೊಗ್ಗ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಎಲ್ಲೇ ಇದ್ರೂ ಬರಬೇಕು. ವಿಜಯಪುರ ಕ್ಯಾಪ್ಟನ್ ಕಾಯ್ತಾ ಇದ್ದಾರೆ. 12 ಬಾಲ್ಗಳಲ್ಲಿ 76 ರನ್ ಬೇಕಿದೆ ದಾವಣಗೆರೆ ತಂಡಕ್ಕೆ. ನೋ ಬಾಲ್. ಸ್ಕೋರ್ ಎಷ್ಟಾಗಿದೆ? ಶಿವಮೊಗ್ಗ ಕ್ಯಾಪ್ಟನ್, ಶಿವಮೊಗ್ಗ ಮತ್ತೆ ವಿಜಯಪುರ. ಅಲ್ಲಿ ಶಿವಮೊಗ್ಗ ಕ್ಯಾಪ್ಟನ್ ಟಾಸ್ಗಾಗಿ ವೇದಿಕೆ ಬಳಿ ಬರಬೇಕಾಗಿದೆ. ಶಿವಮೊಗ್ಗ ಕ್ರಿಕೆಟ್ ಕ್ಯಾಪ್ಟನ್ ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಮಧ್ಯೆ ಬಿರುಸಿನ ಹೊಡೆತ ಲಾಂಗೋನಿ ಭಾಗದಲ್ಲಿ ಬಾರಿ ಸುರಕ್ಷಿತ ಗ್ಯಾಪ್ ಶಾಟ್ ತನ್ಮೂಲಕ ಜನಾರ್ದನ್ ದಾಳಿನ ಮುಖಾಂತರವಾಗಿ 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಭರ್ಜರಿ ಸಿಕ್ಸರ್. ಅಲ್ಲಿ ಮೈಸೂರು ಕ್ರಿಕೆಟ್ ಆಟಗಾರರು ಎಲ್ಲರೂ ವೇದಿಕೆ ಬಳಿ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮೈಸೂರು ಮಹಾನಗರ ಪಾಲಿಕೆ ಕ್ರಿಕೆಟ್ ಆಟಗಾರರು ಎಲ್ಲೇ ಇದ್ರು ವೇದಿಕೆ ಮುಂಭಾಗದಲ್ಲಿ ಹಾಜರಿರಬೇಕು. ನೆಕ್ಸ್ಟ್ ಮ್ಯಾಚ್ ನಿಮ್ದು ಇರ್ತದೆ.
ಈ ಬಾರಿ ಗಾಳಿಯಲ್ಲಿ ಕ್ಷಣಕಾಲ ಕೇಳ್ತಾ ಇದೆ, ಸುರಕ್ಷಿತ ಕೈ ಸೇರ್ತಾ ಇದೆ ತನ್ಮೂಲಕ ಜನಾರ್ದನ್ ಆಟ ಇಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಜನಾರ್ದನ್ ಬ್ಯಾಕ್ ಟು ಪವಿಲಿಯನ್. ಅಲ್ಲಿ ಬಿಗ್ ಸ್ಕೋರ್ ಅನ್ನ ಚೇಸಿಂಗ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಆರಂಭಿಕ ಹಂತದಲ್ಲಿ 108 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ ತುಮಕೂರು ತಂಡ. 109 ರನ್ನಿನ ಟಾರ್ಗೆಟ್ ಬಿಟ್ಕೊಟ್ಟಿತ್ತು. ಅಲ್ಲಿ ಎರಡನೇ ಇನ್ನಿಂಗ್ಸ್ ನಲ್ಲಿ ದಾವಣಗೆರೆ ಎ ತಂಡ ಈ ಒಂದು ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಬ್ಯಾಟ್ಸ್ಮನ್ ಈ ಬಾರಿ ಕ್ಲೀನ್ ಬೌಲ್ಡ್. ಇಲ್ಲಿ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಏನೇನು ಮುಕ್ತಾಯದ ಅಂಚಿನಲ್ಲಿದೆ. ಅಲ್ಲಿ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ GBA ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಎರಡು ತಂಡಗಳು ಈಗ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ, ಆ ಬಳಿಕ ವಿಜಯಪುರ ಹಾಗೂ ಶಿವಮೊಗ್ಗ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ಅಲ್ಲಿ ಶಿವಮೊಗ್ಗ ಕ್ಯಾಪ್ಟನ್ ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕು. ವಿಜಯಪುರ ಕ್ಯಾಪ್ಟನ್ ಆಗಮಿಸಿದ್ದಾರೆ. ಓಕೆ ಅಣ್ಣ ಬಂದಿದ್ದಾರೆ. ಓಕೆ ಅಲ್ಲಿ ಏಕಪಕ್ಷೀಯ ಪಂದ್ಯಾಟ ಸಾಗ್ತಾ ಇದೆ. ಒನ್ ಸೈಡೆಡ್ ಮ್ಯಾಚ್. ಅಲ್ಲಿ ತುಮಕೂರು ತಂಡ ಈಗಾಗಲೇ ಮೇಲುಗೈ ಸಾಧಿಸ್ತಾ ಇದೆ. ಅಲ್ಲಿ ಉತ್ತಮ ಕ್ಯಾಚ್, ಕಬಳಿಕೆಯಲ್ಲಿ ಸ್ವಲ್ಪ ಕೊಂಚ ಎಡವಿಕೆ ಕಂಡುಕೊಳ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡ 5 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 41. ಗೆಲುವಿಗಾಗಿ 68 ರನ್ನಿನ ಅವಶ್ಯಕತೆ. ಕೇವಲ 6 ಎಸೆತಗಳ ಮುಂದೆ 6 ಎಸೆತ, 68 ರನ್ನಿನ ಅವಶ್ಯಕತೆ. ಅಲ್ಲಿ ಒಂದೆಡೆ ತುಮಕೂರು ತಂಡ ಈ ಒಂದು ಪಂದ್ಯಾಟದಲ್ಲಿ ಮೇಲುಗೈ ಸಾಧಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಬೃಹತ್ ಸ್ಕೋರ್ ಅನ್ನ ಕಲೆ ಹಾಕಿದಂಥ ತುಮಕೂರು ತಂಡ ಈಗ ಬೌಲಿಂಗ್ ವಿಭಾಗದಲ್ಲೂ ಕೂಡ ಚುರುಕಿನ ಬೌಲಿಂಗ್ ದಾಳಿಯನ್ನು ತೋರ್ಪಡಿಸ್ತಾ ಇದೆ ದಾವಣಗೆರೆ ಎ ತಂಡದ ವಿರುದ್ಧವಾಗಿ. ಅಲ್ಲಿ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ, ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಯೋಗಿ ಎಸೆದ ಚೆಂಡು ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಲ್ಲಿ ದಾವಣಗೆರೆ ಬಿ ಕ್ಯಾಪ್ಟನ್ ಆಗಿ ಬೆಳಗಾವಿ ಕ್ಯಾಪ್ಟನ್ ಟಾಸ್ ಪ್ರಕ್ರಿಯೆಗಾಗಿ ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕಾಗಿದೆ. ದಾವಣಗೆರೆ ಬಿ ತಂಡದ ನಾಯಕ, ಅದೇ ರೀತಿಯಾಗಿ ಬೆಳಗಾವಿ ತಂಡದ ನಾಯಕ ನಾಣ್ಯ ಚಿಮಿಕೆಯಾಗಿ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಕೇವಲ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಅಂತಿಮ 3 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಈಗ ಮುಕ್ತಾಯದ ಅಂಚಿನಲ್ಲಿದೆ. ಈ ಬಾರಿ ಎಸೆದ ಚೆಂಡು ಡಾಟ್ ಬಾಲ್, ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಅಂತಿಮ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಈ ಒಂದು ಟೂರ್ನಿಯ ಪ್ರಸಾರ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ಟೂರ್ನಿಯ ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ.
ಅಲೆ ತುಮಕೂರು ತಂಡ ಈ ಒಂದು ಟೂರ್ನಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿಕೊಂಡು ಮುಂದಿನ ಹಂತಕ್ಕೆ ತಲುಪ್ತಾ ಇದೆ. ಅಣ್ಣ ಬೆಂಗಳೂರು ಟಾಸ್ ಅನ್ನು ಗೆದ್ದಂತ ತಂಡ, ಬ್ಯಾಟಿಂಗ್ ಅವ್ರ ಬೌಲಿಂಗ್ ನಿಮ್ಮ ಡಿಸೈಡ್ ಮಾಡಬೇಕು. ಬೆಂಗಳೂರು GBA ಅರ್ಧ ಗಂಟೆ ಆಯ್ತು ಆಗಲೇ ಟಾಸ್ ಆಗಿ, ತಮ್ಮ ಡಿಸೈಡ್ ತಿಳಿಸ್ಬೇಕು. ಫೀಲ್ಡಿಂಗ್ ಬನ್ನಿ GBA ಬೆಂಗಳೂರು ತಂಡದ ಆಟಗಾರರು ಬೇಗನೆ ಕ್ಷೇತ್ರ ರಕ್ಷಣೆಯಲ್ಲಿ ಪಾಲ್ಗೊಳ್ಬೇಕು.